ಮಲಯಾಳಂ ಅಲ್ಲಿ ಈಗೊಂದು ಸಿನಿಮಾ ಬಂದಿದೆ ಪಟಕಾಲಂ. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಪರಕಾಯ ಪ್ರವೇಶ. ಏನ್ ಹಿಂಗಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನಿಂಗ್ಸ್ ಗಳಿದಾವೆ. ಅದರಲ್ಲಿ ಪರಕಾಯ ಪ್ರವೇಶ ಅಂದ್ರೆ ಈ ಸಿನಿಮಾದಲ್ಲಿ ಒಂದ್ ಬಾಡಿಯಿಂದ ಇನ್ನೊಂದ್ ಬಾಡಿಗೆ ಆತ್ಮ ಎಕ್ಸ್ಚೇಂಜ್. ಮೊದಲನೇದಾಗಿ ಈ ಸಿನಿಮಾದ ಕಾನ್ಸೆಪ್ಟ್ ಹಾಲಿವುಡ್ ಸಿನಿಮಾದಲ್ಲಿ ಬಂದಿರುವಂತ ಜುಮಾಂಜಿ ಈ ಸಿನಿಮಾದಲ್ಲಿ ಯೂಸ್ ಮಾಡುವಂತ ಡೈಸ್ ಆಟ ಇರ್ತದಲ್ಲ, ನಮ್ ಕನ್ನಡದಲ್ಲಿ ಗಟ್ಟೆ ಮನೆ ಅಂತ ಕರಿತೀವಿ. ಈ ಒಂದು ಆಟನ ಈ ಸಿನಿಮಾದಲ್ಲಿ ಕಾನ್ಸೆಪ್ಟ್ ಆಗಿ ಯೂಸ್ ಮಾಡ್ಕೊಂಡು ಒಳ್ಳೆ ನ್ಯಾಚುರಲ್ ಆಗಿ ಒಂದು ಸಿನಿಮಾನ ಬಿಲ್ಡ್ ಮಾಡಿದ್ದಾರೆ. ಕಿಸ್ ಮುತ್ ಕೊಡಬೇಕು. ಮಲಯಾಳಂ ಅವ್ರಂದ್ರೆ ಗೊತ್ತಿರ್ಬೇಕಲ್ಲ, ಫುಲ್ ನಾಟಿ ಸ್ಟೈಲ್. ಅದ್ರಲ್ಲೂ ಕೂಡ ಸ್ಟೋರಿ ಮೇಲೆ ಫುಲ್ ಫೋಕಸ್ ಹಾಕಿರ್ತಾರೆ. ಮಕ ಅದು ಇದೆಲ್ಲ ನೋಡಲ್ಲ ಅವರು. ಫ್ಯಾಂಟಸಿ, ಡ್ರಾಮಾ, ಕಾಮಿಡಿ ಮೂರ್ನು ತುಂಬ್ಕೊಂಡ್ ಬಂದಿರುವಂತ ಯೂಸ್ ಸರ್ಟಿಫಿಕೇಟ್ ಇರುವಂತ ಈ ಸಿನಿಮಾ 2 ಗಂಟೆ 4 ನಿಮಿಷ ಅಷ್ಟೇ. ಏಕ್ದಮ್ ಜಕಾಸ್. ಸಿನಿಮಾದಲ್ಲಿ ಶಾರಫುದ್ದೀನ್, ಸೂರಜ್ ಪ್ಲಸ್ ಕ್ಯೂಟ್ ಆಗಿರುವಂತ ಒಂದು ಹುಡುಗಿ ಹೀರೋಯಿನ್. ಕಾಮಿಡಿಗೆ ಅಂತ ಪೂಜಾ ಮೋಹನ್ ರಾಜ್, ಅವರ ಹಸ್ಬೆಂಡ್ ಸೂರಜ್ ಇವರೆಲ್ಲರೂ ಈ ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಬಿಟ್ಟು ಟಾಯ್ಲೆಟ್ ಟ್ಯಾಲೆಂಟ್ ಯಾವ ರೀತಿ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ವಾಹ್, ಮಿರಾಕಲ್. ಒಂದ್ ಕಾಲೇಜು ಕೆಲ್ಸಕ್ ಬರೋಂತ 4 ಹುಡುಗರು, ತಪ್ಪಾಗಡೆ ಅನ್ಸುತ್ತೆ, ಕೆಲ್ಸಕ್ ಬಾರ್ದೇ ಇರೋಂತ 4 ಹುಡುಗರು. ಎಲ್ಲಾರ ಬ್ಯಾಚಲ್ಲೂ ಇದು ಕಾಮನ್ ಅಲ್ವಾ. ಸದ್ಯಕ್ಕೆ ಇವ್ರ ಕಾಲೇಜಲ್ಲಿ ಪ್ರೊಟೆಸ್ಟ್ ನಡೀತಾ ಇರ್ತದೆ. HOD ನ ತೆಗೆದು ಹೆಸರಿ ಅವನು ಫೇಕ್ ಸರ್ಟಿಫಿಕೇಟ್ ತಗೊಂಡ್ಬಂದು ಇಲ್ಲಿ ಕೆಲಸ ತಗೊಂಡನೆ, ಮೊದ್ಲು ಕಿತಾಕಿ ಅವನ್ನ ಅಂತ ಫುಲ್ ದೊಡ್ಡದಾಗಿ ಪ್ರೊಟೆಸ್ಟ್ ನಡೀತಾ ಇದೆ. ನೆಕ್ಸ್ಟ್ ಯಾರಾಗ್ಬೇಕು? HOD ಸೀನಿಯರ್ ಮೋಸ್ಟ್ ಎಲಿಜಿಬಲ್ ಆಗಿರುವಂತ ಸೂರಜ್ ಆಗ್ಬೇಕಾಗಿರುತ್ತದೆ ಆ ಜಾಗಕ್ಕೆ. ಬಟ್ ಸಾರಾಫುದ್ದೀನ್ ಅವರು ಏನೋ ಒಂದು ಮಿಸ್ಟೀರಿಯಸ್ ಆಗಿ ಮ್ಯಾಜಿಕಲ್ ನ ಮಾಡ್ಬಿಟ್ಟು ಅವ್ರು ಆಗ್ಬಿಡ್ತಾರೆ HOD. ಬಟ್ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ನ ಮಾಡಿರ್ತಾರೆ ಡೈಸ್ ನ ಯೂಸ್ ಮಾಡ್ಕೊಂಡು, ಅಂದ್ರೆ ಗಟ್ಟೆ ಮನೆ ಆಟ. ಈ ವಿಷಯ ಎಲ್ಲ ಕೆಲ್ಸಕ್ ಬರೋ ಆ 4 ಹುಡುಗರಿಗೆ ಗೊತ್ತಾದ್ಮೇಲೆ ಸೀಕ್ರೆಟ್ ಆಗಿ ಅಂಟ್ ಮಾಡ್ತಾರೆ. ಅಂಟ್ ಮಾಡ್ತಾ ಮಧ್ಯದಲ್ಲೇ ಒಂದು ಪ್ರಾಬ್ಲಮ್ ಒಳಗಡೆ 3 ಜನ ಸಿಗಾಕೋತಾರೆ. ಸೂರಜ್, ಸಾರಾವುದ್ದೀನ್, ಸಂದೀಪ್. ಇವ್ರ 3 ಜನ ಬಾಡಿ ಅಲ್ಲೇ ಇರ್ತದೆ, ಅವ್ರ ಆತ್ಮ ಮಾತ್ರ ಎಕ್ಸ್ಚೇಂಜ್ ಆಗ್ಬಿಡ್ತದೆ. ಟ್ವಿಸ್ಟ್ ಸ್ಟಾರ್ಟ್ ಆಗದೆ ಇಲ್ಲಿಂದ. ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಅವ್ರ ಆತ್ಮ ಅವ್ರವ್ರ ಬಾಡಿಗೆ ವಾಪಸ್ ಹೋಗುತ್ತಾ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ಕಳೆದು ಹೋಗ್ಬಿಡ್ತೀರಾ. ಕಾಮಿಡಿ, ಫ್ಯಾಂಟಸಿ, ಡ್ರಾಮಾ, ಸೂಪರ್ ನ್ಯಾಚುರಲ್. ಸಿನಿಮಾದಲ್ಲಿ ಕಾಮಿಡಿಗೆ ಅಂತ ಏನು ಬೇಜಾರಿಲ್ಲ. 4 ಜನ 4 ಇಡಿಯಟ್ಸ್ ಗಳಿರ್ತಾರಲ್ಲ, ತುಂಬಾನೇ ನೆಗಿಸ್ತಾ ಇರ್ತಾರೆ. ಜೊತೆಗೆ ಅವ್ರ ಸರ್ ಸೂರಜ್ ಅವರು ಕೂಡ ಏನೋ ಒಂದು ಮಿಸ್ಟೀರಿಯಸ್ ಆಗಿರುವಂತ ಒಂದು ವಸ್ತು, ಅದ್ರ ಮೇಲೆ ಬೇಸ್ಡ್ ಆಗಿರುವಂತ ಸಿನಿಮಾ ಇದು. ಅದೇ ಡೈಸ್ ಗಟ್ಟೆ ಮನೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದೇ ಮಿಸ್ಟ್ರಿ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಯೂಸ್ ಮಾಡುವಂತ ಐಡಿಯಾಗಳು, ವೆಪನ್ಸ್ ಗಳು, ಫೈಟ್ ಗಳು ಏಕ್ದಮ್ ಜಕಾಸ್. ವಾಡು. ಈ ಸಿನಿಮಾ ಥಿಯೇಟರ್ ಗೆಲ್ಲ ಬಂದು ರಿಲೀಸ್ ಆಗಿ ತುಂಬಾ ದಿನ ಆಗೋಗಿದೆ. ಈಗ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಫ್ರೀ ಆಗಿ ನೋಡಿ. ಡೌನ್ಲೋಡ್ ಮಾಡ್ಕೊಂಡಾದ್ರೂ ಸರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ರೂ ಸರಿ. ನಂದು ಸಬ್ಸ್ಕ್ರೈಬ್ ಮಾಡೋದು ಗೊತ್ತು ತಾನೆ. ಎಲ್ಲ ಚೀಪ್